ನಮಸ್ತೆ. ಒಂದೇ ಥರದ ಬ್ಯಾಳಿ ಸಾರನ್ನ ತಿಂದು ತಿಂದು ಬ್ಯಾಸರಾಗಿದ್ರೆ ಈ ಥರದ್ದು ಒಮ್ಮೆ ಹೆಸರು ಕಾಳಿನ ಸಾರು ಮಾಡಿ ನೋಡ್ರಿ. ಮಸ್ತಾಗಿರ್ತದೆ ಟೇಸ್ಟು. ಭಾಳ ಸಿಂಪಲ್ ಅದ. ಇದಕ್ಕೇನಿಲ್ಲ, ಹೆಸರು ಕಾಳನ್ನ ತೊಳೆದು ಅದಕ್ಕೆ ಟೊಮ್ಯಾಟೊ ಹಣ್ಣು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಎಣ್ಣೆ, ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಬೇಯಲಿಕ್ಕಿಡ್ರಿ. ಇದು ಹೆಸರು ಕಾಳು 3ರಿಂದ 4 ಸೀಟಿ ತೊಗೋಬೇಕಾಗ್ತದೆ, ಯಾಕಂದ್ರೆ ಹೆಸರು ಕಾಳು ನೆಂದಿಲ್ಲ ಅದಕ್ಕೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾ ಇಲ್ಲಿ ಒಗ್ಗರಣೆಗೆ ಜಜ್ಕೊಳ್ಳೋ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ಕೊಳಿಕತ್ತೀನಿ. ಬೇಕಂದರೆ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು 3ರಿಂದ 4 ಸೀಟಿ ಆದಮೇಲೆ ಅದನ್ನು ಆರ್ಲಿಕ್ಕೆ ಬಿಡೋಣ. ಅದು ಆರೋ ತನಕ ನಾವಿಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರ್ಶಿಣ ಪುಡಿ, ಹಿಂಗು, ಕರಿಬೇವು ಎಲ್ಲ ಹಾಕಿ ಆ ಬೆಳ್ಳುಳ್ಳಿದೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ತೆಗೆದಿಟ್ಕೊಳ್ಳೋಣ. ಈ ಸೈಡು ಒಳ್ಳಿಗೆ ಸ್ವಲ್ಪ ನೀರು ಹಾಕಿ ಆ ಒಳ್ಳಿಗೆ ಹತ್ತಿರೋವಂಥ ಬೆಳ್ಳುಳ್ಳಿ ಖಾರ ಪುಡಿನೆಲ್ಲ ತೊಳ್ಕೊಂಡು ಈ ಹೆಸರು ಕಾಳು ನೋಡಿದ್ರಲ್ಲ ಎಷ್ಟು ಚಂದ ಹಣ್ಣಾಗಿ ಬಂದದ್ದು, ಅದಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ಆ ಒಳ್ಳಿನ ನೀರು ಪ್ಲಸ್ ಸಾರಿಂದು ಹದಕ್ಕೆ ಬರಲಿಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕಿ ಆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಇಲ್ಲಿ ಅದನ್ನು ಕುದಿಲಿಕ್ಕೆ ಇಡೋಣ. ಉಪ್ಪು ನೋಡ್ಕೊಂಡು ಹಾಕ್ರಿ, ಮೊದಲಿಗೊಮ್ಮೆ ಹಾಕಿರಿ, ಬೇಕಂದ್ರೆ ಹಾಕ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕುದಿಸಿದ್ರೆ ಹೆಸರು ಕಾಳಿನ ಸಾರು ರೆಡಿ. ಇದು ಭಾಳ ಸಿಂಪಲ್, ಬಿಗ್ನರ್ಸು ಮಾಡ್ಬೋದು. ಈ ಥರದ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಸವಿ ಕುಟೀರ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಬಿಸಿ ಅನ್ನ, ತೊಕ್ಕು, ಈ ಹೆಸರು ಕಾಳಿನ ಸಾರು ಮಸ್ತ್ ಕಾಂಬಿನೇಷನ್. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.